ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮುಂಬೈ ಈಗ ಕೇವಲ ಭಾರತದ ಆರ್ಥಿಕ ರಾಜಧಾನಿ ಮಾತ್ರವಲ್ಲ, ದಕ್ಷಿಣ ಏಷ್ಯಾದ ಅತಿ ದೊಡ್ಡ ಕ್ರೂಸ್ ಹಬ್ ಆಗಿ ಹೊರಹೊಮ್ಮುತ್ತಿದೆ. ಹೌದು, ದೇಶದಲ್ಲಿ ಕ್ರೂಸ್ ಪ್ರವಾಸೋದ್ಯಮ ಭರಪೂರ ಲಾಭ ತಂದುಕೊಡುತ್ತಿದ್ದು, ಮುಂಬೈನಿಂದ ಪ್ರಯಾಣಿಸುವವರ ಸಂಖ್ಯೆ ದಾಖಲೆ ಮಟ್ಟದಲ್ಲಿ ಏರಿಕೆಯಾಗಿದೆ. ಹಣಕಾಸು ವರ್ಷ 2013ರಲ್ಲಿ ಕೇವಲ 32,000ದಷ್ಟಿದ್ದ ಪ್ರಯಾಣಿಕರ ಸಂಖ್ಯೆ ಈಗ ಬರೋಬ್ಬರಿ 2.4 ಲಕ್ಷಕ್ಕೆ ತಲುಪಿದೆ. ಇದರಿಂದ ಹೋಟೆಲ್, ಸಾರಿಗೆ ಮತ್ತು ಚಿಲ್ಲರೆ ವ್ಯಾಪಾರ ಕ್ಷೇತ್ರಗಳಿಗೆ ಭಾರಿ ಬೂಸ್ಟ್ ಸಿಗುತ್ತಿದೆ. ಹಾಗಾದರೆ ಕ್ರೂಸ್ ಮಾರುಕಟ್ಟೆ ಎಷ್ಟು ವೇಗವಾಗಿ ಬೆಳೆಯುತ್ತಿದೆ, ಇದರಿಂದ ನಗರದ ಆರ್ಥಿಕತೆಗೆ ಆಗುತ್ತಿರುವ ಲಾಭಗಳೇನು? ಈ ಕುರಿತು ನಮ್ಮ ಜಿ ಮೀಡಿಯಾ ಸಹೋದ್ಯೋಗಿ ಜಾನ್ವಿ ಲಡ್ಡಾ ಅವರಿಂದ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಮುಂಬೈ ಭಾರತದ ಕ್ರೂಸ್ ಹಬ್ ಆಗಿದೆ. ಮುಂಬೈನಿಂದ ಕ್ರೂಸ್ ಪ್ರಯಾಣಿಕರ ಸಂಖ್ಯೆ ಈಗ ಹೆಚ್ಚಾಗ್ತಾ ಇರುವಂಥದ್ದು. ಫಿನಾನ್ಷಿಯಲ್ ಇಯರ್ 13ರಲ್ಲಿ 32,060 ಇದ್ದ ಪ್ರಯಾಣಿಕರ ಸಂಖ್ಯೆ ಈಗ ಫಿನಾನ್ಷಿಯಲ್ ಇಯರ್ 2026ರಲ್ಲಿ 2.4 ಲಕ್ಷಕ್ಕೆ ಏರಿಕೆಯಾಗಿರುವಂಥದ್ದು. ಇಲ್ಲಿ ಕ್ರೂಸ್ ಹಡಗುಗಳ ಸಂಖ್ಯೆ 36ರಿಂದ 95ಕ್ಕೆ ಏರಿಕೆಯಾಗಿದೆ. ಹೀಗಾಗಿ ಮುಂಬೈ ಭಾರತದ ಕ್ರೂಸ್ ಹಬ್ ಆಗಿರುವಂಥದ್ದು. ಈಗ ಮುಂಬೈ ಇಂಟರ್ನ್ಯಾಷನಲ್ ಕ್ರೂಸ್ ಟರ್ಮಿನಲ್ ಭಾರತದಲ್ಲಿ ಅತಿ ದೊಡ್ಡ ಟರ್ಮಿನಲ್ ಆಗಿರುವಂಥದ್ದು. ಹಾಗೆ ಮುಂಬೈ ದಕ್ಷಿಣ ಏಷ್ಯಾದ ಪ್ರಮುಖ ಕ್ರೂಸ್ ಹಬ್ ಆಗುವತ್ತ ಸಾಗ್ತಾ ಇದೆ. ಕ್ರೂಸ್ ಪ್ರವಾಸೋದ್ಯಮದಿಂದ ನಗರ ಆರ್ಥಿಕತೆಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಲಾಭ ಕೂಡ ಆಗ್ತಾ ಇರುವಂಥದ್ದು. ಕ್ರೂಸ್ ಪ್ರವಾಸೋದ್ಯಮದಿಂದ ಹೋಟೆಲ್, ಸಾರಿಗೆ ಮತ್ತು ಚಿಲ್ಲರೆ ವ್ಯಾಪಾರ ಕ್ಷೇತ್ರಗಳಿಗೂ ಕೂಡ ಲಾಭವಾಗ್ತಾ ಇದೆ. 2033ರೊಳಗೆ ಭಾರತದ ಕ್ರೂಸ್ ಮಾರುಕಟ್ಟೆ ವಾರ್ಷಿಕ ಸರಾಸರಿ 14.6% ದರದಲ್ಲಿ ಬೆಳೆಯುವ ನಿರೀಕ್ಷೆ ಕೂಡ ಇರುವಂಥದ್ದು. ಹಾಗಾಗಿ ಮುಂಬೈ ಈಗ ಕೇವಲ ಭಾರತದ ಆರ್ಥಿಕ ರಾಜಧಾನಿಯಾಗದೆ ದಕ್ಷಿಣ ಏಷ್ಯಾದ ಅತಿ ದೊಡ್ಡ ಕ್ರೂಸ್ ಹಬ್ ಆಗಿ ಕೂಡ ಹೊರಹೊಮ್ಮುತ್ತಾ ಇದೆ. ದೇಶದಲ್ಲಿ ಕ್ರೂಸ್ ಪ್ರವಾಸೋದ್ಯಮ ಭರಪೂರ ಲಾಭ ತಂದುಕೊಡ್ತಾ ಇದೆ. ಮುಂಬೈನಿಂದ ಪ್ರಯಾಣಿಸುವವರ ಸಂಖ್ಯೆ ಈಗ ದಾಖಲೆಯ ಮಟ್ಟದಲ್ಲಿ ಏರಿಕೆ ಆಗ್ತಾ ಇರುವಂಥದ್ದು ಕಾಣಿಸ್ತಾ ಇದೆ. ಇಲ್ಲಿ ಫಿನಾನ್ಷಿಯಲ್ ಇಯರ್ 2013ರಲ್ಲಿ ಕೇವಲ 32,000ದಷ್ಟಿದ್ದ ಪ್ರಯಾಣಿಕರ ಸಂಖ್ಯೆ ಈಗ ಬರೋಬ್ಬರಿ 2.4 ಲಕ್ಷಕ್ಕೆ ತಲುಪಿರುವಂಥದ್ದು. ಇದರಿಂದಾಗಿ ಈಗ ಹೋಟೆಲ್, ಸಾರಿಗೆ ಮತ್ತು ಚಿಲ್ಲರೆ ವ್ಯಾಪಾರ ಕ್ಷೇತ್ರಗಳಲ್ಲೂ ಕೂಡ ಭಾರಿ ಬೂಸ್ಟ್ ಕಾಣ್ತಾ ಇರುವಂಥದ್ದು. ಇದರಿಂದಾಗಿ ಈ ಕ್ರೂಸ್ ಪ್ರವಾಸೋದ್ಯಮದಿಂದಾಗಿ ಭಾರಿ ದೊಡ್ಡ ಮಟ್ಟದಲ್ಲಿ ಲಾಭವಾಗ್ತಾ ಇರುವಂಥದ್ದು ಕಾಣಿಸ್ತಾ ಇರುವಂಥದ್ದು. ಹೀಗಾಗಿ ಮುಂಬೈ ಈಗ ಭಾರತದ ಆರ್ಥಿಕ ರಾಜಧಾನಿ ಮಾತ್ರವಾಗದೆ ದಕ್ಷಿಣ ಏಷ್ಯಾದ ಅತಿ ದೊಡ್ಡ ಕ್ರೂಸ್ ಹಬ್ ಆಗಿ ಮಾರ್ಪಡ್ತಾ ಇರುವಂಥದ್ದು ವಿಶೇಷವಾಗಿರುವಂಥದ್ದು.